ಹಾಯ್ ನಮಸ್ಕಾರ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಈಗಾಗಲೇ FA1 ಟೆಸ್ಟ್ ಆರಂಭಗೊಂಡಿದ್ದು, ಸೊ ಕನ್ನಡ ವಿಷಯ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರವನ್ನು ಈ ವಿಡಿಯೋಲಿ ನೋಡೋಣ. ಸೊ ಪ್ರಶ್ನೆ ಪತ್ರಿಕೆ ಬೇಕಾದರೆ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡಿಕೊಂಡು ಅಭ್ಯಾಸವನ್ನು ಮಾಡ್ಕೋಬೋದು. ಸೊ ವಿಡಿಯೋ ಹೆಲ್ಪ್ಫುಲ್ ಆದರೆ ಕಮೆಂಟ್ ಮಾಡಿ ತಿಳಿಸಿ, ಹಾಗೆ ಒಂದು ಲೈಕನ್ನು ಮಾಡ್ಕೊಳ್ಳಿ. ಚಾನಲ್ ಫಸ್ಟ್ ಟೈಮ್ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಉಳಿದ ಸಬ್ಜೆಕ್ಟನ್ನು ನಾಳಿನ ತರಗತಿಯಲ್ಲಿ ಮಾಡಲಾಗುತ್ತೆ ಅಂತ ಹೇಳ್ತಾ, ಸೊ ರೂಪಾತ್ಮಕ ಮೌಲ್ಯಮಾಪನ 1 ವಿಷಯ ಕನ್ನಡ. ಇಲ್ಲಿ ಪ್ರಶ್ನೆ ಪತ್ರಿಕೆ ಈ ರೀತಿ ಇದೆ. ಸೊ ನೋಡ್ಕೋಬೇಕು. ಕನ್ನಡ ವರ್ಣಮಾಲೆ ಇರುವಂಥ ಅವರ್ಗೀಯ ವ್ಯಂಜನಗಳು ಎಷ್ಟಿರ್ತವೆ? ಆಪ್ಷನ್ ಸಿ 9 ಹೋಗಿರ್ತವೆ ನೋಡಿ. ಹಾಗೆ ಎರಡನೇ ಪ್ರಶ್ನೆ, ಕನ್ನಡದ ಲೋಪಸಂಧಿಗೆ ಉದಾಹರಣೆಯಾಗಿರೋಂಥ ಒಂದು ಪದವಿದೆ ಎಲ್ಲಿ? ಆಪ್ಷನ್ ಸಿ ಶಿಖರವೆನ್ನೇರಿ ಅಂತಿದೆ ನೋಡಿ. ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು ಮೊದಲೆರಡು ಪದವಾಗಿರುವಂಥ ಸಂಬಂಧತೆ ಮೂರನೇ ಪದಕ್ಕೆ ಸರಿಯುವಂಥ ಪದವನ್ನು ಬರೀಬೇಕಾಗಿರುತ್ತೆ. ಸೊ ಮುಸಾಫಿರ್ ಅನ್ನೋದು ಫರ್ಸಿಯನ್ ಭಾಷೆದು. ಹಾಗೆ ಬಟಾಟೆ ಅನ್ನೋದು ಪದವನ್ನು ಬರೀಬೇಕಾಗಿರುತ್ತೆ. ಇನ್ನು ಒಂದು ಅಂಕದ ಪ್ರಶ್ನೆ ನೋಡಿ, ಹಕ್ಕಿಯು ಯಾವುದರ ಸಂಕೇತವಾಗಿದೆ ಅಂತಿದೆ. ಆಗ ಪುಟ್ಟಪೂರಿ ಅಮ್ಮ ಎಲ್ಲಿ ಮಲಗಿದ್ದಾಳೆ ಅನ್ನೋದೇ ಗುಡಿಸಿನಲ್ಲಿ ಮಲಗಿದ್ದಾಳೆ ಎಂಬುದು ಆಗಿರುತ್ತೆ. ಹಾಗೆ ಇಲ್ಲಿ 4 ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆ ಇವೆ. ಇನ್ನು ಸಂದರ್ಭ ನೋಡಿನೇ ಬರೆಯುವಂಥ ಪ್ರಶ್ನೆ. ಇನ್ನು ಲೇಖಕರ ಪರಿಚಯ ನೋಡಿ, AN ಮೂರ್ತಿರವರ ಬಗ್ಗೆ ಬರೀಬೇಕಾಗಿರುತ್ತೆ. ಇನ್ನು ಪದ್ಯದ ಕುರಿತು ಸಾರಾಂಶವನ್ನು ಬರೀರಿ. ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಸೊ ನೀಲ ಮೇಘಮಂಡಲ, ಸೊ ಹಕ್ಕಿ ಹಾರುತ್ತಿದೆ ನುಡಿದ ಪದ್ಯದ ಮೇಲೆ ಕೆಳಗಿದೆ. ಇನ್ನೊಂದು ಅದರಲ್ಲಿ ಕೇಳೋದು ಯುಗ ಯುಗಗಳ ಡ್ಯಾಶ್ ಹಕ್ಕಿ ಹಾರುತ್ತಿದೆ ನುಡಿದ ಅದರ ಪ್ರಶ್ನೆಯನ್ನು ಕೆಳಗಿದೆ. ಕೊಟ್ಟಿರುವ ಗಾದೆಗಳನ್ನು ಬರೀಬೇಕಾಗಿದೆ. ಕುಂಬಾರಿಂಗ ವರ್ಷ, ದೊಣ್ಣೆಗೆ ನಿಮಿಷ, ತಾಳಿದವನು ಬಾಳಿ ಅನ್ನೋ ಪ್ರಶ್ನೆನ ಇಲ್ಲಿ ಪ್ರಶ್ನೆ ಪತ್ರಿಕೆಗೆ ಮಾದರಿ ಸೂಚನೆ ಕೊಟ್ಟಿದ್ದಾರೆ ನೋಡಿ. 1ನೇ ಪ್ರಶ್ನೆ ಸರಿಯಾದ ಉತ್ತರ 9. ಅವರ್ಗೀಯ ವ್ಯಂಜನ 9 ಇರ್ತವೆ. ಇನ್ನು 2ನೇದು ಅಂದರೆ ಲೋಪಸಂಧಿ ಸಿಗೋದು ಶಿಖರವನ್ನು ಏರಿ, ಅಂದರೆ ಶಿಖರವನ್ನು ಏರೋದು ರೈಟ್ ಆನ್ಸರ್ ಆಗಿರುತ್ತೆ. ಸೊ ನಾವು ಬಟಾಟೆ ಅನ್ನೋದು ಪೋರ್ಚುಗೀಸ್ ಪದದ ಒಂದು ಪದವಾಗಿದೆ. ಇನ್ನು 1 ಅಂಕದ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನೋಡಿ ಕರೆಕ್ಟಾಗಿ. ಇನ್ನು ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆ ಕುರಿತು ಲಕ್ಷಣಗಳೇನು? ಸೊ ಹಡಗನ್ನು ಯಾವುದರ ಬೆಳಕಿನ ಮುನ್ನಡೆಸಬೇಕಂತ ಪ್ರಶ್ನೆ ಇದೆ. ಸೊ ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು, ಈ ಪ್ರಶ್ನೆನ ವಾಗ್ರಹಿತೆ ಮೇಲೆ ಕೇಳಲಾಗಿದೆ. ಸೊ AN ಮೂರ್ತಿರವರ ಒಂದು ಕೃತಿಕಾರ ಪರಿಚಯವನ್ನು ಕೇಳಿದ್ದಾರೆ. ಸೊ ಕೊಟ್ಟಿರೋ ಪದ್ಯ ಸಾರಾಂಶವನ್ನು ಬರೆದು ನಿಮ್ಮ ಮಾತುಗಳಲ್ಲಿ ಬರೆಯೋ ಪ್ರಶ್ನೆ ಇದೆ. ಸೊ ಅದನ್ನು ನೋಡ್ಕೋಬೇಕು. ಪ್ರಸ್ತುತ ಪದ್ಯ ಭಾಗವನ್ನು ಅಂತ ಈ ರೀತಿ ಬರೀಬೇಕು. GS ಶಿವರುದ್ರಪ್ಪ ಅವರು ಬರೆದಿದ್ದಾರೆ. ಸೊ ಈ ರೀತಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ನೀಲ ಮೇಘಮಂಡಲ ಸಂಬಂಧಪಟ್ಟಂತಿದೆ. 2ನೇ ಪದ್ಯ ಅದರಲ್ಲಿದೆ. ಇನ್ನು ಗಾದೆ ಮಾತು, ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ. ಸೊ ಗಾದೆ ಮಾತನ್ನು ಈ ರೀತಿ ಬರೀಬೇಕು. ಬಹಳಿ ಅನ್ನೋ ಪದ್ಯದ ಗಾದೆ ಮಾತನ್ನು ಬಿಡಿಸ್ಬೇಕಾಗುತ್ತೆ. ಸೊ ಪೂರ್ತಿ PDF ಕಮೆಂಟ್ ಮೇಲೆ ಪಿನ್ ಮಾಡಿದ್ದೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಅಭ್ಯಾಸ ಮಾಡ್ಕೊಳ್ಳಿ. ಉಳಿದ ವಿಷಯ ಅಂದರೆ ವಿಜ್ಞಾನ, ಇಂಗ್ಲೀಷ್, ಓದು ಆಲ್ ವಿದ್ಯಾಸ್ ಅಂದರೆ 5 ಸಬ್ಜೆಕ್ಟನ್ನು ಮುಂದಿನ ತರಗತಿಯಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಈಗಾಗಲೇ ಹಲವಾರು ವಿಡಿಯೋನ ಮಾಡಲಾಗಿದೆ. ಚಾನಲ್ನ ಚೆಕ್ ಮಾಡಿ ಅಂತ ಹೇಳ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಅಂದರೆ ವಿಡಿಯೋ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.